ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಕೂಡ ಸ್ವಾಗತ. ಎಲ್ಲರಿಗೂ KC ಗೈಡ್ ಯೂಟ್ಯೂಬ್ ಚಾನಲ್ಗೆ. ನೋಡಿ ವೀಕ್ಷಕರೇ, ಕೋಆಪರೇಟಿವ್ ಬ್ಯಾಂಕಲ್ಲಿ ನಿಮಗೆ 40 ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂಥದ್ದು. ನಿಮ್ದು ಏನಾದರೂ SSLC ಅಥವಾ ಡಿಗ್ರಿ ಏನಾದ್ರು ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಸೊ ಇದಕ್ಕೆ ಸಂಬಂಧಪಟ್ಟ ಏನೆಲ್ಲ ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಅಪ್ಲಿಕೇಶನ್ ಹಾಕೋದು ಹೇಗೆ, ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಹೇಗೆ, ಸ್ಯಾಲ್ರಿ ಎಷ್ಟು ಇರುತ್ತೆ, ಇವೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ವರೆಗೂ ಸಂಪೂರ್ಣವಾದ ಮಾಹಿತಿ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಇದು ನೋಡ್ತಾ ಇದ್ರೆ ನೀವು ನೋಟಿಫಿಕೇಶನ್ ದ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ನೇಮಕಾತಿ ನಡೀತಾ ಇರುವಂಥದ್ದು ಒಟ್ಟು 40 ಹುದ್ದೆಗಳಲ್ಲಿ 30 ಹುದ್ದೆಗಳನ್ನ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಹೇಳ್ತೀವಿ, 30 ಹುದ್ದೆಗಳು. ಅದಾದ ನಂತರ ಸೆಕ್ಯೂರಿಟಿ ಗಾರ್ಡ್ ಆಗಿರಬಹುದು ಅಥವಾ ಪಿಯೂನ್ ಆಗಿರಬಹುದು ಅಥವಾ ಅಟೆಂಡರ್ ಪೋಸ್ಟ್ಗಳಿಗೆ 10 ಹುದ್ದೆಗಳು ಕಾಲ್ಫಾರ್ಮ್ ಆಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತ ಸ್ಯಾಲರಿನೂ ಕೂಡ ನೋಡ್ಕೋಬಹುದು. ಸೇವಕ ಹುದ್ದೆಗಳಿಗೆ ಅಥವಾ ಸಿಪಾಯಿ ಅಥವಾ ಅಟೆಂಡರ್ ಏನು ಹೇಳ್ತೀವಿ, 27,000ದಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗಿ ನಿಮಗೆ 83,700 ರೂಪಾಯಿವರೆಗೂ ಕೂಡ ಸ್ಯಾಲ್ರಿ ಇರುತ್ತೆ. ಈ ಪೋಸ್ಟ್ಗೆ ಅಂದರೆ ಅಟೆಂಡರ್, ಪಿಯೋನ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ SSLC ಆಗಿದ್ರೆ ಅಪ್ಲಿಕೇಶನ್ ಹಾಕಬಹುದು. ಜೊತೆಲಿ SSLCಲಿ ನೀವು ಕನ್ನಡ ಒಂದು ಸಬ್ಜೆಕ್ಟನ್ನು ಓದಿರಲೇಬೇಕಾಗುತ್ತೆ. ಅಂಥ ಕ್ಯಾಂಡಿಡೇಟ್ ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಕನ್ನಡ ಓದಿಲ್ಲ ಅಂದರೆ ನೀವು ಅಪ್ಲಿಕೇಶನ್ ಅಂದರೆ ಒಂದು ಸಬ್ಜೆಕ್ಟ್ ಆಗಿ ಓದಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇಲ್ಲ. ಅದಾದ ನಂತರ ನಾವು ನೆಕ್ಸ್ಟ್ ಬಂದು ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ಗೆ ನೋಡೋದಾದರೆ ಈ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪಡೆದಂತಹ ಒಂದು ಡಿಗ್ರಿಯನ್ನು ಪಡೆದಿದ್ರೆ ಅಪ್ಲಿಕೇಶನ್ ಹಾಕ್ಬೋದು. ಸೊ ಆ ಡಿಗ್ರಿಗಳಲ್ಲಿ ಯಾವ್ಯಾವುದು ಅಂತ ಹೇಳಿದ್ರೆ BCom, BBA, BBM, BE, BCA, BSc. ಸೊ BSc ಓದಂಥ ಕ್ಯಾಂಡಿಡೇಟ್ಸ್ಗಳು ಗಣಿತ ಅಥವಾ ಸಂಖ್ಯಾಶಾಸ್ತ್ರ ಒಂದು ಸಬ್ಜೆಕ್ಟನ್ನು ಓದಿರಲೇಬೇಕು. BA ಓದಂಥ ಕ್ಯಾಂಡಿಡೇಟ್ಸ್ಗಳು ಗಣಿತ, ಸಂಖ್ಯಾಶಾಸ್ತ್ರ ಅಥವಾ ಅರ್ಥಶಾಸ್ತ್ರವನ್ನು ಒಂದು ಸಬ್ಜೆಕ್ಟ್ ಆಗಿ ಓದಿರಲೇಬೇಕಾಗಿತ್ತು. ಇನ್ನು ಮಿಕ್ಕಿದವರು ಇದಕ್ಕೆ ಎಲಿಜಿಬಲ್ ಇಲ್ಲ. ಹಾಗಾಗಿ ಇಷ್ಟು ಡಿಗ್ರಿಗಳಲ್ಲಿ ಯಾವ್ದಾದ್ರು ಒಂದು ಡಿಗ್ರಿ ಆಗಿದ್ರು ಕೂಡ ನೀವು ಅಪ್ಲಿಕೇಶನ್ ಹಾಕಬಹುದು. ಸ್ಯಾಲ್ರಿ ಬಂದು ನಾವು ನೋಡಿದ್ರೆ 34,000ದಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ. ನಿಮಗೆ 1,07,000 ಕೂಡ ವೇರಿಯೇಷನ್ ಆಗುತ್ತೆ. ಸೊ ಇಷ್ಟು ಕೂಡ ಸ್ಯಾಲ್ರಿ ಇರುವಂಥದ್ದು ಈ ಒಂದು ಪೋಸ್ಟ್ಗೆ. ಸೊ ಹಾಗಾದರೆ ಇದರಲ್ಲಿ ನಾವು ಏನೆಲ್ಲ ಕಂಡೀಷನ್ ಇರಬೇಕು ಅಂತ ಹೇಳಿದ್ರೆ ನೋಡಿ, ಇನ್ನೊಂದು ಕಂಡೀಷನ್ ಇದೆ. ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ಗೆ ನಿಮಗೆ ಕನ್ನಡ ಮತ್ತು ಇಂಗ್ಲೀಷ್ ಇವೆರಡು ಕೂಡ ಬರೆಯಲು ಮತ್ತು ಓದಲು ಕೂಡ ಬರಬೇಕಾಗತ್ತೆ. ಜೊತೆಗೆ ಒಂದು ಕಂಪ್ಯೂಟರ್ ಜ್ಞಾನ ಸಂಬಂಧಪಟ್ಟಂಥ ಒಂದು ಸರ್ಟಿಫಿಕೇಟ್ ಅಂದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಕೂಡ ನಿಮಗೆ ಇರಬೇಕಾಗತ್ತೆ. ಈ ಕಂಡೀಷನ್ ನಿಮಗೆ ಅಪ್ಲಿಕೇಬಲ್ ಆಗುವಂಥದ್ದು. ಅದಾದ ನಂತರ ಏಜ್ ಲಿಮಿಟ್ಗೆ ಸಂಬಂಧಪಟ್ಟಂತೆ ನಾವು ನೋಡೋದಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಕ್ಕೆ ಅಂದರೆ ಕ್ಯಾಟಗರಿ 1 ಅಂತ ಹೇಳ್ತೀವಿ ಅಂತ ಕ್ಯಾಂಡಿಡೇಟ್ಸ್ ಆದರೆ 45 ವರ್ಷದಲ್ಲೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಕರ್ನಾಟಕ ಸರ್ಕಾರ 5 ವರ್ಷ ರಿಲ್ಯಾಕ್ಸೇಷನ್, ಎಕ್ಸ್ಟ್ರಾ ರಿಲ್ಯಾಕ್ಸೇಷನ್ ಕೊಟ್ಟಿದ್ದು ಒನ್ ಟೈಮು, ಅದು ಇದರಲ್ಲಿ ಅಪ್ಲಿಕೇಬಲ್ ಆಗಿದೆ. ಅದಾದ ನಂತರ OBC ಕ್ಯಾಂಡಿಡೇಟ್ಸ್ಗಳು 2A, 2B, 3A, 3B ಕ್ಯಾಂಡಿಡೇಟ್ಸ್ಗಳು 43 ವರ್ಷದವರೆಗೂ ಅಪ್ಲಿಕೇಶನ್ ಹಾಕ್ಬೋದು. ಜನರಲ್ ಕ್ಯಾಂಡಿಡೇಟ್ಸ್ಗಳು 40 ವರ್ಷದವರೆಗೂ ಕೂಡ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಬಹುದು. ಹಾಗಾದ್ರೆ ಲಾಸ್ಟ್ ಡೇಟ್ ಯಾವಾಗ ಈ ಒಂದು ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ನಾವು ನೋಡಿದ್ರೆ 28/7/2026 ಲಾಸ್ಟ್ ಡೇಟ್ ಇರುತ್ತೆ. ಅಷ್ಟರೊಳಗೆ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ನೀವು ಪೋಸ್ಟ್ ಮೂಲಕ ನೀವು ಕಳಿಸಬೇಕಾಗುತ್ತೆ. ಅಪ್ಲಿಕೇಶನ್ ಫೀಸು ಕೂಡ ನೀವು DDಲಿ ಪೇ ಮಾಡಿ ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ. ಹಾಗಾದ್ರೆ ಇದರ ಒಂದು ಪ್ರೊಸೀಜರ್ ಹೇಗಿದೆ ಅಂತ ನಾವು ನೋಡಿದ್ರೆ, ಮೊದಲನೇದಾಗಿ ನೀವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಒಂದು ವೆಬ್ಸೈಟ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಡೌನ್ಲೋಡ್ ಮಾಡಿದ್ಮೇಲೆ ಅದನ್ನು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಫಿಲ್ ಮಾಡಬೇಕು. ಇಂಪಾರ್ಟೆಂಟ್ ಆಗಿರುವಂಥದ್ದು, ಯಾಕಂದರೆ ಕನ್ನಡದಲ್ಲಾದ್ರೂ ಫಿಲ್ ಮಾಡಿ, ಇಂಗ್ಲೀಷಲ್ಲಾದ್ರೂ ಫಿಲ್ ಮಾಡಿ, ಯಾಕಂದರೆ ಹ್ಯಾಂಡ್ ರೈಟಿಂಗ್ ಚೆಕ್ ಆಗುತ್ತೆ. ಹಾಗಾಗಿ ನೀವು ಕಂಪ್ಯೂಟರಲ್ಲಿ ಅಥವಾ ಇನ್ನೊಬ್ಬರ ಕೈಲಿ ಫಿಲ್ ಮಾಡಿಸುವಂಥದ್ದಿಲ್ಲ. ನೀವು ನಿಮ್ಮ ಹ್ಯಾಂಡ್ ರೈಟಿಂಗಲ್ಲೇ ಫಿಲ್ ಮಾಡಿ, ಹ್ಯಾಂಡ್ ರೈಟಿಂಗಲ್ಲಿ ಫಿಲ್ ಮಾಡಿದ್ಮೇಲೆ ಅದಕ್ಕೆ ಸೈನ್ ಮಾಡಿ, ಅದಾದ ನಂತರ ಅದ್ರ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಸೇರಿಸಿ, ಅದಾದಮೇಲೆ ಒಂದು ಎನ್ವಲಪ್ ಕವರ್ ತಗೊಂಡು ಎನ್ವಲಪ್ ಕವರ್ ಮೇಲೆ ಪೋಸ್ಟ್, ಯಾವ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕಿದ್ರಾ ಆ ಪೋಸ್ಟ್ನ ಇದರಲ್ಲಿ ಬರೀಬೇಕಾಗತ್ತೆ. ಸೊ ಆ ಪೋಸ್ಟನ್ನು ಬರೆದ ಮೇಲೆ ನೀವು ಈ ಒಂದು ಹೆಸರಲ್ಲಿ DDಯನ್ನು ತಗೋಬೇಕಾಗತ್ತೆ. ಹೆಸರು ನೋಡ್ಬೋದು ನೀವು. ಈ ಒಂದು ಹೆಸರಲ್ಲಿ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ದ ಸಿರ್ಸಿ ಅರ್ಬನ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಅಂತ ಹೇಳಿ. ಸೊ ಇದರಲ್ಲಿ ನೀವು ಒಂದು DDಯನ್ನು ತಗೋಬೇಕಾಗುತ್ತೆ. ಒಂದು ಪೋಸ್ಟ್ಗೆ 1,000 ರೂಪಾಯಿನಾಗೆ ನಿಮಗೆ DD ಇರುವಂಥದ್ದು. ಸೊ 1,000 ರೂಪಾಯಿ ಕಟ್ಟಿ ನೀವು DD ತಗೊಂಡು DDನೂ ಅದರ ಜೊತೆಗೆ ಹಾಕಿ ಡಾಕ್ಯುಮೆಂಟ್ಸ್ ಹಾಕಿ ಎನ್ವಲಪ್ ಕವರ್ ಮಾಡಿ ಒಂದು ಪೋಸ್ಟ್ ಮಾಡಬೇಕಾಗುತ್ತೆ. ಪೋಸ್ಟ್ ಬಂದು ನಿಮಗೆ ಈ ಡೇಟ್ ಒಳಗಡೆ ತಲುಪಬೇಕಾಗುತ್ತೆ. ನಾನು ಆಲ್ರೆಡಿ ತೋರಿಸಿದಂಥ ಡೇಟ್ ಏನಿತ್ತು ನಿಮಗೆ 28/7/2026 ಒಳಗಡೆ ಸಾಯಂಕಾಲ 5 ಗಂಟೆ ಒಳಗಡೆ ತಲುಪಬೇಕಾಗುತ್ತೆ. ಸೊ ಪೋಸ್ಟ್ ಮಾಡಬೇಕಾದಂತಹ ಒಂದು ಅಡ್ರೆಸ್ ಯಾವುದು ಅಂತ ಹೇಳಿದ್ರೆ ಇಲ್ಲಿರುವಂಥದ್ದು ಪೋಸ್ಟ್ ಅಡ್ರೆಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ದ ಸಿರ್ಸಿ ಅರ್ಬನ್ ಬ್ಯಾಂಕ್ ಸಹಕಾರಿ ಬ್ಯಾಂಕ್ ಲಿಮಿಟೆಡ್, ಕೇಂದ್ರ ಕಚೇರಿ, ರಾಯರಪೇಟೆ, ಸಿರಸಿ. ಸೊ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ಸ್ಪೀಡ್ ಪೋಸ್ಟ್ ಮೂಲಕ ಮಾಡಿದ್ಮೇಲೆ ಅದು ಅಲ್ಲಿಗೆ ಹೋಗಿ ತಲುಪುವಂಥದ್ದು. ನಿಮಗೆ ಗೊತ್ತಾಗುತ್ತೆ ಯಾವ ಡೇಟಿಗೆ ತಲುಪಿದೆ, ಯಾವ ಡೇಟ್ ವಿಷಯ ಆಗಿದೆ ಅಂತೇಳಿ. ಸೊ ಇದು ನಿಮಗೆ ಅಪ್ಲಿಕೇಶನ್ ಹಾಕುವಂತಹ ಪ್ರೊಸೀಜರು. ಸೊ ಅದಾದ ನಂತರ ನಿಮಗೆ ಈ ಸೆಲೆಕ್ಷನ್ ಹೇಗೆ ಮಾಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಸೆಲೆಕ್ಷನ್ ಫಸ್ಟ್ ನಾವು ನೋಡಿದ್ರೆ ಫ್ರಂಟ್ ಡೆಸ್ಕ್ ಅಸೋಸಿಯೇಟ್ ಅಂತ ಏನು ಹೇಳ್ತೀವಿ, ಈ ಒಂದು ಪೋಸ್ಟ್ಗೆ ನಿಮಗೆ ಒಟ್ಟು 200 ಮಾರ್ಕ್ಸ್ಗೆ ಎಕ್ಸಾಮನ್ನು ಕೊಡ್ತಾರೆ. ಸೊ 200 ಮಾರ್ಕ್ಸಲ್ಲಿ 50 ಮಾರ್ಕ್ಸು ಕನ್ನಡ ಭಾಷೆಗೆ, ಅದಾದ ನಂತರ ಜನರಲ್ ಇಂಗ್ಲೀಷ್ಗೆ 25 ಮಾರ್ಕ್ಸು, ಜನರಲ್ ನಾಲೆಡ್ಜ್ಗೆ 25 ಮಾರ್ಕ್ಸು, ಮತ್ತು ಸಹಕಾರ ವಿಷಯಕ್ಕೆ ಕೋಆಪರೇಟಿವ್ಗೆ ಸಂಬಂಧಪಟ್ಟಂತೆ 50 ಅಂಕಗಳು,
ಅದಾದ ನಂತರ ನಿಮಗೆ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ 25 ಅಂಕಗಳು, ಮತ್ತೆ ಬ್ಯಾಂಕ್ನ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಬ್ಯಾಂಕ್ ರಿಲೇಟೆಡ್ 25 ಕ್ವಶನ್ಸ್ಗಳು ಸೇರಿ ನಿಮಗೆ 200 ಕ್ವಶನ್ಸ್ಗಳಿಗೆ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಸೊ 200 ಕ್ವಶನ್ಸನ್ನು ನಿಮಗೆ 85%ಗೆ ರಿಡ್ಯೂಸ್ ಮಾಡಿ, ಸೊ ಇನ್ನು 15% ಅಂದರೆ 15%ಗೆ ನಿಮಗೆ ಇಂಟರ್ವ್ಯೂ ಮಾಡ್ತಾರೆ. ಸೊ ಇಂಟರ್ವ್ಯೂ ಪ್ಲಸ್ ಇವೆರಡೂ ಕೂಡ ಸೇರಿಸಿ ನಿಮಗೆ ಫೈನಲ್ ಮೆರಿಟ್ ಲಿಸ್ಟ್ ನಡೆಯುವಂಥದ್ದು. ಸೊ ಇದನ್ನು 200 ಮಾರ್ಕ್ಸ್ನ 85%ಗೆ ರಿಡ್ಯೂಸ್ ಮಾಡಿ 15 ಮಾರ್ಕ್ಸ್ ನಿಮಗೆ ಇಂಟರ್ವ್ಯೂ ಕೊಡ್ತಾರೆ. ಸೊ ಇವೆರಡನ್ನು ಕೂಡ ಸೇರಿಸಿ ಫೈನಲ್ ಎಷ್ಟು ತೊಗೊಳ್ತಾರೋ ಅದು ನಿಮಗೆ ಫೈನಲ್ ಸೆಲೆಕ್ಷನ್ಗೆ ಇರುವಂತಹ ಒಂದು ಮಾರ್ಕ್ಸ್ ಇರುವಂಥದ್ದು. ಸೊ ಅದಾದ ನಂತರ ಸೇವಕ ಹುದ್ದೆ ಅಥವಾ ಸಿಪಾಯಿ ಅಥವಾ ಕಾವಲುಗಾರ ಅಥವಾ ಭದ್ರತಾ ರಕ್ಷಕ ಅಂತ ಹೇಳ್ತೀವಿ, ಅಂದರೆ ಸೆಕ್ಯೂರಿಟಿ ಗಾರ್ಡ್ ಅಂತ ಹೇಳ್ತೀವಿ. ಈ ಪೋಸ್ಟ್ಗೆ ಒಟ್ಟು ನಿಮಗೆ 100 ಕ್ವಶನ್ಸ್ಗೆ ನೀವು ಅಂದರೆ 100 ಮಾರ್ಕ್ಸ್ಗೆ ಎಕ್ಸಾಮ್ ಬರೀಬೇಕಾಗುತ್ತೆ. ಅದರಲ್ಲಿ ನಾವು ನೋಡೋದಾದರೆ ಕನ್ನಡ ಭಾಷೆಗೆ 50 ಮತ್ತು ಜನರಲ್ ನಾಲೆಡ್ಜ್ 50 ಇವೆರಡೂ ಕೂಡ ಸೇರಿಸಿ ನೀವು 100 ಕ್ವಶನ್ಸ್ಗೆ ಆಬ್ಜೆಕ್ಟಿವ್ ಟೈಪ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೀವು ಬರೀಬೇಕಾಗುತ್ತೆ. ಸೊ ಇದಕ್ಕೂ ಕೂಡ ಅಷ್ಟೇ, ಇದನ್ನು 85%ಗೆ ರಿಡ್ಯೂಸ್ ಮಾಡಿ 15% ಅಂದರೆ 15 ಮಾರ್ಕ್ಸನ್ನು ಕೂಡ ನಿಮಗೆ ಇಂಟರ್ವ್ಯೂಗೆ ಇಟ್ಟು, ಸೊ ಇವೆರಡನ್ನು ಕೂಡ ಸೇರಿಸಿ ಫೈನಲ್ ಮೆರಿಟ್ ಲಿಸ್ಟ್ ಡಿಸೈಡ್ ಆಗುವಂಥದ್ದು. ಸೊ ಈ ಪೋಸ್ಟ್ಗಳು ಕೂಡ ಇದೇ ರೀತಿ ಇರುತ್ತೆ. ಸೊ ಇಷ್ಟು ಕೂಡ ಈ ಒಂದು ಎಕ್ಸಾಮು ಮತ್ತು ಸಿಲೆಬಸ್ಸು ಇದಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಅಪ್ಲಿಕೇಶನ್ ಹಾಕೋದು ಹೆಂಗೆ, ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಅಲ್ಲಿಂದ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ಈ ಒಂದು ಬ್ಯಾಂಕ್ನ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಕೊಟ್ಟರು ಕೂಡ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಸಿಗುವಂಥದ್ದು. ಸೊ ಫೈನಲ್ ಆಗಿ ಎಲ್ಲರೂ ಕೇಳುವಂಥ ಕ್ವಶನ್ ಏನಿರಪ್ಪ ಅಂದರೆ, ಸರ್ ಇದು ಗೌರ್ಮೆಂಟ್ ಜಾಬಾ ಅಂತೇಳಿ ಭಾಳಷ್ಟು ಜನ ಕೇಳುವಂಥದ್ದು. ಯೂಶಲಿ ಕೋಆಪರೇಟಿವ್ ಬ್ಯಾಂಕ್ಗೆ ರಿಲೇಟೆಡ್ ಆದ ಜಾಬ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಡಿದಾಗ ಕೇಳುವಂಥ ಒಂದೇ ಕ್ವಶನು. ಸೊ ಇದು ಗೌರ್ಮೆಂಟ್ ಜಾಬ್ ಅಲ್ಲ, ಇದು ಕೋಆಪರೇಟಿವ್ ಜಾಬ್ ಅಂತ ಹೇಳ್ತೀವಿ. ಆದರೆ ಗೌರ್ಮೆಂಟಿಂದ ನಡೆಯುವಂತಹ ರೂಲ್ಸ್ಗಳನ್ನು ಇವರು ಫಾಲೋ ಮಾಡಬೇಕಾಗುತ್ತೆ. ರಿಕ್ರೂಟ್ಮೆಂಟ್ ರೂಲ್ ಆಗಲಿ ಎಲ್ಲವೂ ಕೂಡ. ಆಮೇಲೆ ಸ್ಯಾಲ್ರಿನೂ ಕೂಡ ನಿಮಗೆ ಅದೇ ಬೇಸಲ್ಲಿ ನಿಮಗೆ ಸ್ಯಾಲ್ರಿನ ಕೊಡಬೇಕಾಗುತ್ತೆ. ಅವ್ರಿಗೆ ಇಷ್ಟ ಬಂದಾಗ 10,000 15,000 ಕೊಡೋಕ್ಕಾಗಲ್ಲ. ಸೊ ಇದು ರಿಜಿಸ್ಟರ್ ಕೋಆಪರೇಟಿವ್ ಬ್ಯಾಂಕ್ ಆಗಿರೋದ್ರಿಂದ ಅಂಡರ್ ಗೌರ್ಮೆಂಟಲ್ಲಿ ಏನು RBI ತಗೊಳುತ್ತೆ ಅದರ ಗೈಡ್ಲೈನ್ಸಲ್ಲೇ ನಿಮಗೆ ಸ್ಯಾಲ್ರಿನ ಕೊಡುವಂಥದ್ದು ಮತ್ತು ಅಪಾಯಿಂಟ್ಮೆಂಟ್ ಕೂಡ ಮಾಡ್ಕೊಳ್ಳುವಂಥದ್ದು, ರಿಕ್ರೂಟ್ಮೆಂಟ್ ಪ್ರೊಸೆಸ್ ಕೂಡ ಫಾಲೋ ಮಾಡುವಂಥದ್ದು. ಸೊ 6 ಮಂತ್ಸ್ ನಿಮಗೆ ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ. ಅದಾದ ನಂತರ ನಿಮಗೆ 6 ಪರ್ಮನೆಂಟ್ ಎಂಪ್ಲಾಯ್ ಮಾಡ್ಕೊಳ್ಳಿ. ಅಂದರೆ 6 ಮಂತ್ಸಲ್ಲಿ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದರೆ ತೆಗೆಯುವಂಥದ್ದು. ಸೊ ಇವನ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಜಾಯ್ನ್ ಆದರೂ ಕೂಡ ಅಷ್ಟೇ, ಅಲ್ಲೂ ಕೂಡ 1 ವರ್ಷ 2 ವರ್ಷ ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ. ಅದಾದ ನಂತರ ನಿಮಗೆ ಪರ್ಮನೆಂಟ್ ಎಂಪ್ಲಾಯ್ ಆಗಿ ಅವರು ಡಿಕ್ಲೇರ್ ಮಾಡುವಂಥದ್ದು. ಇದರಲ್ಲೂ ಕೂಡ ಅಷ್ಟೇ 6 ಮಂತ್ ಪ್ರೊಫೆಷನಲ್ ಪೀರಿಯಡ್ ಅದಾದ ನಂತರ ನಿಮಗೆ ಪರ್ಮನೆಂಟ್ ಎಂಪ್ಲಾಯ್ ಅಂತ ಡಿಕ್ಲೇರ್ ಮಾಡುವಂಥದ್ದು. ಸೊ ಇದು ಈ ಗೌರ್ಮೆಂಟ್ ಜಾಬ್ ಇದೆಯಾ ಇಲ್ವಾ ಅನ್ನೋದಕ್ಕೆ ಕ್ವಶನ್ಸ್ಗೆ ಆನ್ಸರು. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಬಾಯ್.